ಕೇಳಿಲ್ಲ ಅಂತಿದ್ದೆ. ಗೊಬ್ಬರ ಸಮಸ್ಯೆ ಇದೆ, ಆದರೆ ಬಿ ಜೆ ಪಿಯವ್ರು ಮಾಡ್ತಾವ್ರಲ್ಲ ಆ ಥರ ಸಮಸ್ಯೆ ಇಲ್ಲ. ಬಿ ಜೆ ಪಿಯವರು ಬಲವಂತಕ್ಕೆ ಕೆಲವು ರೈತರಿಗೆ ತಪ್ಪು ಮಾಹಿತಿ ಕೊಟ್ಕೊಂಡು ಕೆಲವು ಪಕ್ಷದ ಕಾರ್ಯಕರ್ತರನ್ನ ಉಪಯೋಗಿಸ್ಕೊಂಡು ಪ್ರತಿಭಟನೆ ಮಾಡ್ತಾವ್ರಲ್ಲ ಆ ಥರ ಇಲ್ಲ. ಒಟ್ಟು ಕೇಂದ್ರದಿಂದ ನಮಗೆ ಜುಲೈ ಎಂಡಿಗೆ ಬರಬೇಕಾದಂಥ ಯೂರಿಯಾ 1,25,000 ಮೆಟ್ರಿಕ್ ಟನ್ ಬಾಕಿ ಉಳಿದಿದೆ ಜುಲೈ ಎಂಡಿಗೆ. ಏಪ್ರಿಲಿಂದ ಜುಲೈಗೆ 6,80,000 ಬರಬೇಕಾಗಿತ್ತು. ಇನ್ನೂ ಬಾಕಿ 1,25,000 ಮೆಟ್ರಿಕ್ ಟನ್ ಬಂದಿದೆ. ಅಷ್ಟು ಬಾಕಿ ಉಳಿದಮೇಲೆ ಸಮಸ್ಯೆ ಒಂದು ಸ್ವಲ್ಪ ಇದ್ದೇ ಇರುತ್ತೆ ಅನ್ನೋದನ್ನು ತಗೋಬೇಕು. ಎರಡನೇದು, ಆಗಸ್ಟ್ 1ರಿಂದ ಈ ತಿಂಗಳ ಕೋಟ 2,28,000 ನಮಗೆ ಈ ತಿಂಗಳ ಅಲೊಕೇಶನ್ ಕೊಡಬೇಕು. ನಾವು ಪ್ರತಿ ವರ್ಷ ನಾವು ಹೋಗಿ ಕೇಳೋದು, ಪತ್ರ ಬರೆಯೋದು ಇವೆಲ್ಲ ಏನಿರಲ್ಲ. ಅವರೇ ಆಟೋಮೆಟಿಕ್ಕಾಗಿ ಏನು ಅಲೊಕೇಶನ್ ಈ ರಾಷ್ಟ್ರದಲ್ಲಿ ಮಾಡ್ತಾರೆ ಅದನ್ನು ಕೊಡ್ತಾಯಿದ್ರು. ಈ ವರ್ಷ ಸ್ವಲ್ಪ ಅವರ DAP ಕಡಿಮೆ ಮಾಡಿ, ಯೂರಿಯಾ ಕಡಿಮೆ ಮಾಡಿ ಅಂತೇಳಿ ಪ್ರಧಾನಮಂತ್ರಿ ಮೋದಿಯವರಿಂದ ನಮಗೆ ಅನೇಕ ಪತ್ರಗಳು, ಅನೇಕ ವಿಡಿಯೋನು ಮಾಡಿ ರಿಲೀಸ್ ಮಾಡಿದರು. ಸೊ ನಾವು ರಾಷ್ಟ್ರದ ಒಂದು ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಜನರ ಹಿತದೃಷ್ಟಿಯಿಂದ, ಮಣ್ಣಿನ ಆರೋಗ್ಯದ ಹಿತದೃಷ್ಟಿಯಿಂದ, ಬೆಳೆಯ ಹಿತದೃಷ್ಟಿಯಿಂದ, ಅಲ್ಲಿ ಬೆಳೀತಕ್ಕಂಥ ಆಹಾರಗಳು ಹೆಚ್ಚು ರಾಸಾಯನಿಕ ಗೊಬ್ಬರ ಉಪಯೋಗಿಸಿ ಅದರ ಮೇಲೆ ಮನುಷ್ಯನ ಮೇಲೆ ಆರೋಗ್ಯದ ಪರಿಣಾಮ ಬೀರೋದ್ರಿಂದ ಸ್ವಲ್ಪ ರಾಸಾಯನಿಕ ಗೊಬ್ಬರನ ಕಡಿಮೆ ಮಾಡಿ ಸಾವಯವ ಗೊಬ್ಬರವನ್ನು ಉಪಯೋಗಿಸಿ ಗ್ರೀನ್ ಮೆನ್ಯೂರ್ನ ಹೆಚ್ಚಾಕಿ ಬೆಳೀತಕ್ಕಂಥದ್ದನ್ನು ಒಳ್ಳೆಯದು ಅಂತೇಳಿ ನಾವು ಕಳೆದ ಭಾಳ ದಿವಸದಿಂದ ಪ್ರಯತ್ನ ನಡೀತಾ ಇತ್ತು. ಇದರ ಮಧ್ಯದಲ್ಲಿ 38,000 ಮೆಟ್ರಿಕ್ ಟನ್ನನ್ನು ನಾವು DAP ಕಡಿಮೆ ಯೂಸ್ ಮಾಡಿದ್ದು ಈ ರಾಜ್ಯದಲ್ಲಿ ಟೋಟಲ್ ಓವರಾಲ್. ಈಗ ಬೇಕಾಗಿರ್ತಕ್ಕಂಥದ್ದು ಯೂರಿಯಾ. ಇದನ್ನು ಗೊತ್ತಿದ್ದೋ ಗೊತ್ತಿಲ್ಲದೋ ರೈತರು ಸಮಾಧಾನವಾಗಿ ಸ್ವಲ್ಪ ಸಣ್ಣ ಪುಟ್ಟ ಅರ್ಜೆಂಟಿಗೆ ಬೇಕಾಗಿತ್ತು. 2 ಲಕ್ಷ ಮೇಜು ಏರಿಯಾ ಜಾಸ್ತಿ ಆಗಿದೆ. ಮುಂಗಾರು 1 ತಿಂಗಳಿಗಿಂತ ಮುಂಚಿತವಾಗಿ ಅಡ್ವಾನ್ಸ್ ಆಗಿದೆ. ಕೆಲವರಿಗೆ ಇವ್ರು ಪ್ರತಿಭಟನೆ ಮಾಡಲಾಗಿ ರೈತರು ಒಂದು ಸ್ವಲ್ಪ ಅಡ್ವಾನ್ಸಾಗಿ ತಗೊಳಕ್ಕೆ ಹೋಗ್ತಕ್ಕಂಥದ್ದು ಇವೆಲ್ಲವೂ ಒಂದು ಸ್ವಲ್ಪ ವ್ಯತ್ಯಾಸ ಆಗಿದೆ. ಆದರೆ ಅಶೋಕ್ ಅವರು ಗೊತ್ತಿದ್ದೋ ಗೊತ್ತಿಲ್ಲದೋ ಅವ್ರಿಗೆ ಯೂರಿಯಾ ಯಾರು ಕೊಡ್ತಾರೆ, ಯೂರಿಯಾ ಎಲ್ಲಿಂದ ಬರುತ್ತೆ, ಯೂರಿಯಾ ರೇಟ್ ಯಾರು ಫಿಕ್ಸ್ ಮಾಡ್ತಾರೆ, ರಾಜ್ಯ ಸರ್ಕಾರನ ರಾಷ್ಟ್ರ ಸರ್ಕಾರನ ಅನ್ನೋ ಸಾಮಾನ್ಯ ತಿಳುವಳಿಕೆನೂ ಇಲ್ಲದಲೇ ಮಾತನಾಡ್ತಂಥವ್ರಿಗೆ ನಾನು ಅಂದಾನಿಗೆ ಹೇಳ್ದಲ್ಲ ಹಂಗೆ ಏನು ಹೇಳೋದು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಇದು 100ಕ್ಕೆ 100% ಈ ರಾಸಾಯನಿಕ ಗೊಬ್ಬರವನ್ನು ಸರಬರಾಜು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಲ್ಲ. ಇದನ್ನು ತಯಾರು ಮಾಡ್ತಕ್ಕಂಥದ್ದು ರಾಷ್ಟ್ರ ಸರ್ಕಾರ, ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಅವರೇ ಕೇಂದ್ರದವರು, ರೇಟ್ ಫಿಕ್ಸ್ ಮಾಡ್ತಕ್ಕಂಥವ್ರು ಅವರೇನೆ. ನಾವು 2 ವರ್ಷ ಅವ್ರು ಕೊಟ್ಟರು, ನಾವು ಸರಿಯಾದ ರೀತಿಯಲ್ಲಿ ಮ್ಯಾನೇಜ್ ಮಾಡ್ದೋ. ಸೊ ಹಿಂದೆ ಯಡಿಯೂರಪ್ಪನವ್ರ ಕಾಲದಲ್ಲಿ ದೊಡ್ಡ ಗಲಾಟೆ ಆಯಿತು, ಅವಾಗಲೂ ಕೇಂದ್ರದಿಂದನೇ ಬರ್ತಿತ್ತು ಆವಾಗ. ಆದರೆ ನಾವು 2 ವರ್ಷ ಇದೇ ಮುಖ್ಯಮಂತ್ರಿ, ಇದೇ ಕೃಷಿ ಸಚಿವ, ಇದೇ ಅಧಿಕಾರಿಗಳು 2 ವರ್ಷ ಸಮರ್ಪಕವಾಗಿ ವಿತರಣೆ ಮಾಡಿದ್ದೀವಿ. ಈ ವರ್ಷ ಈ ಗೊಂದಲ ಅಂದರೆ ಇದು ಗೊಂದಲ BJPಯವರಿಂದ ಆಗ್ತಾಯಿದೆ ವಿನ ಕಡಿಮೆ ಸಪ್ಲೈನೂ ಅವ್ರು ಮಾಡಿದ್ದಾರೆ. ಸಪ್ಲೈನೂ ಕಡಿಮೆ ಮಾಡಿಬಿಟ್ಟು ಜನರಿಗೆ ಹೋಗಿ ನೀವು ಬೇಗ ಹೋಗಿ ತಗೊಳ್ಳಿ, ಖಾಲಿ ಇರುತ್ತೆ ನಾಳೆ ಇರಲ್ಲ ಅಂತ ಹೇಳ್ಕೊಂಡು